ಚರ್ಚೆನ ಮುಂದುವರ್ಸ್ತಾ ಇದ್ದೀನಿ HK ಪಾಟೀಲ್ರ ಜೊತೆಗೆ. ಪಾಟೀಲ್ರೆ, ತಾವು ಹೇಳಿದ್ರಿ ಇಲ್ಲಿಂದ ಒಂದು ಬದಲಾವಣೆಯ ಪರ್ವ ಆರಂಭ ಆಗಬೇಕು ಅನ್ನುವಂಥದ್ದು ತಾವು. ಅದರಲ್ಲಿ ಒಂದು ಭಾಳ ಪ್ರಮುಖವಾದಂಥ ಸಂಗತಿ ಇದೆ. ಇಲ್ಲಿ ವರದಿ ಬಂದ ಮೇಲೆ ಬಹುಶಃ ನನಗೆ ಅನ್ನಿಸ್ತಾ ಇದೆ ಆಡಳಿತ ಪಕ್ಷದವ್ರಿಗಿಂತ ಪಟ್ಟಿ ನಿಮ್ಮ ಪಕ್ಷದವ್ರದ್ದು ಜಾಸ್ತಿ ಉದ್ದ ಆಗಿರುತ್ತೇನೋ ಅಂತ. ಯಾಕಂದರೆ ಭಾಳ ದಿನದಿಂದ ಅಧಿಕಾರ ನಡೆಸಂಥವ್ರು ತಾವು. ಸೊ ದೊಡ್ಡ ಪಟ್ಟಿ ತಮ್ಮ ನಾಯಕರದ್ದೇ ಇರುತ್ತೇನೋ ಅಂತ. ನೋಡಿ, ಈ ವರದಿಯಲ್ಲಿ ಪಟ್ಟಿ ಯಾರ್ದು ದೊಡ್ಡದಿರುತ್ತೆ ಸಣ್ಣದಿರುತ್ತೆ ಅಲ್ಲ. ಯಾರ್ಯಾರು ಉಪ್ಪು ಉಂಡಿದ್ದಾರೆ ಅವ್ರು ನೀರು ಕುಡಿಬೇಕು. ನಮ್ಮ ಪಕ್ಷದಲ್ಲಿದ್ದವರು ಈ ಪಕ್ಷ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡು ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡುವಂಥವ್ರು ಏನಿದ್ದಾರೆ ಅವರು ರಾಜಕಾರಣದಿಂದ ದೂರ ಹೋಗೋದಕ್ಕೆ ಈ ವರದಿ ಮೂಲಕ ಪ್ರಾರಂಭ ಆಗಬೇಕು. ಮೊನ್ನೆ ಅಲ್ಲಿರ್ತಾರೆ, ಇಲ್ಲಿ ಬರ್ತಾರೆ, ಇಲ್ಲಿರ್ತಾರೆ, ಅಲ್ಲಿ ಹೋಗ್ತಾರೆ, ಅವ್ರಿಗೆ ಎಲ್ಲಿ ಲಾಭ ಆಗುತ್ತೆ, ಎಲ್ಲಿ ರಕ್ಷಣೆ ಸಿಗುತ್ತೆ, ಈಗ ಅಡ್ಡಾಡೋರು ಇರ್ತಾರಲ್ಲ ಅವ್ರನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು, ಅಥವಾ ಅಂಥವ್ರು ಕೆಲವರು ಇದರಲ್ಲಿ ಪಟ್ಟಿ ದೊಡ್ಡದಾಗೋದಕ್ಕೆ ಕಾರಣೀಕರ್ತರಾಗಿದ್ದರು ಅಂದರೆ ಅವರನ್ನು ನಾವು ನೋಡ್ತಾ ಪಕ್ಷದ ದೃಷ್ಟಿಯಿಂದ ಅವ್ರನ್ನ ಉಳಿಸೋದಕ್ಕೆ ಹೋದರೆ, ರಕ್ಷಣೆಗೆ ಹೋದರೆ ಅದರಿಂದ ನಾವು ಜನರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಕಾಂಗ್ರೆಸ್ಸು ಸ್ಪಷ್ಟವಾದ ನಿರ್ಣಯ ಮಾಡಿದೆ. ಆ ನಿರ್ಣಯ ಮೊದಲಿನಿಂದಲೂ ನಮ್ಮದು ಇದ್ದಿದ್ದೆ. ನಾವು ಈ ವರದಿಯೊಳಗೆ ಯಾರು ತಪ್ಪಿತಸ್ಥರಂತದಾರ ಅವ್ರಿಗೆ ಪಕ್ಷ ರಕ್ಷಣೆ ಕೊಡುವಂಥ ಪ್ರಶ್ನೆಯೂ ಇಲ್ಲ. ನಾವು ಏನು ಅವ್ರಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗೋದಕ್ಕೆ ವರದಿಗೆ ಏನೇನು ಶಕ್ತಿ ಬೇಕೋ ಆ ಶಕ್ತಿ ಕೊಡಬೇಕು. BJP ಅವರು ಏನು ಇವತ್ತು ತಪ್ಪು ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಅವರು ಲೂಟಿ ಮಾಡಿದ್ದಾರೆ, ಆ ಲೂಟಿ ಮಾಡಿದವ್ರನ್ನ ಏನು ಶಿಕ್ಷೆ ಆಗಬೇಕು ಅಂತೀವಿ, ಸಹಜವಾಗಿಯೂ ಆ ಶಿಕ್ಷೆ ಎಲ್ಲರಿಗೂ ಆಗುತ್ತೆ, ಆಗಬೇಕು. ಅಲ್ಲ, ಈಗ ನಾನು ಆರಂಭದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದೆ, ಒಂದು ಪಕ್ಷ ಎಲ್ಲರೂ ಏನಾದರೂ ತಪ್ಪಿತಸ್ಥರು ಅಂತ ಒಳಗಡೆ ಹೋಗಬೇಕು ಅನ್ನೋದಾದರೆ ಹೊರಗಡೆಗೆ ಬಹುಶಃ ಬೆರಳಿಕೆ ಎಷ್ಟು ಜನ ರಾಜಕಾರಣಿಗಳು ಉಳ್ಕೋಬಹುದು ಅಂತ. ಹಂಗೆ ಅಲ್ಲಲ್ಲ ಹಂಗೆ ನಿಮ್ಮ ಪಕ್ಷದಲ್ಲಿ ಯಾರ್ಯಾರ ಹೆಸರು ಬರ್ಬೋದು ಅಂತ ಯೋಚನೆ ಮಾಡಿದ್ರೆ ಕೆಲವೇ ಜನಗಳು ಹೊರಗಡೆ ಉಳ್ಕೋಬಹುದೇನೋ ಅಂತ. ಮಾಧ್ಯಮದವರು ಭಾಳಷ್ಟು ತಪ್ಪು ತಿಳ್ಕೊಂಡಿರ್ತೀರಿ. ಪ್ರಾಮಾಣಿಕರ ಸಂಖ್ಯೆ ಭಾಳ ದೊಡ್ಡದಿರುತ್ತೆ. ಮಾಧ್ಯಮದ ದೃಷ್ಟಿ ಅವ್ರ ಮೇಲೆ ಕೇಂದ್ರೀಕೃತ ಭಾಳ ಕಡಿಮೆ ಸಂದರ್ಭದಲ್ಲೇ ಆಗ್ತದೆ. ಆದ್ದರಿಂದ ಕೈ ಬೆರಳ ಮೇಲೆ ಎಣಿಸುವಷ್ಟು ಜನ ದೂರ ಹೋದರೂ ಸಹಿತ ಭಾಳಷ್ಟು ಜನ ಒಳ್ಳೆಯವರು ಈ ರಾಜಕಾರಣದಲ್ಲಿ ಇರ್ತಾರೆ ಅನ್ನೋದಕ್ಕೆ ಯಾರೂ ಹಂಚ್ಕೋಬೇಕು. ಅಲ್ಲ, ಬಹುಶಃ ಅದೊಂದು ನಂಬಿಕೆ ಮೇಲೆ ಈ ಪ್ರಜಾಪ್ರಭುತ್ವ ಹೋಗ್ತಾ ಇದೇನೋ ಅಂತೀನಿ ನಾನು. ಅಲ್ಲ, ಆ ನಂಬಿಕೆ ನಾವು ಇಟ್ಕೊಂಡು ಹೋಗ್ಬೇಕು, ಅದನ್ನು ನಾವು ಗಟ್ಟಿಗೊಳಿಸ್ಬೇಕು. ನಿಜ ಅಂತೂ ತಾವಂತೂ ಆ ಪಟ್ಟಿಂದ ಹೊರಗಡೆ ಇರ್ತೀರಿ. ಹೆಂಗಾದ್ರೆ ನಮ್ಮ ಪಕ್ಷದಲ್ಲಿ ಭಾಳ ಜನ ಇರ್ತಾರೆ, ಭಾಳ ಅಂದ್ರೆ 4-5 ಜನ ಯಾರು ಹೋಗ್ಬೋದು ಅಷ್ಟೇ ಅಂತೀರಿ. ಅದರಲ್ಲಂತೂ ನೀವು ಇರಲ್ಲ ಹಂಗಾದ್ರೆ. ಪಟ್ಟಿ ರೆಡಿ ಆಗಿದೆ. ಓಕೆ, ಮಂಜುನಾಥ್. ಅಲ್ಲ, ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾಗೋಷ್ಠಿ ಮಾತಾಡ್ತಾ ಹೇಳಿದ್ರು, ಒಂದು ಪತ್ರ ಬರೆದಿದ್ದಾರೆ ಅವರು. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ, ಪ್ರಧಾನಮಂತ್ರಿಗೆ ಒಂದು ಪತ್ರ. ನಿಮ್ಮ ಅಧ್ಯಕ್ಷರಿಗೆ ಬರೆದಿರುವಂಥ ಪ್ರಕಾರ ಏನು ಅಂತಂದರೆ, ನೀವೊಂದು ಸಮಿತಿ ಮಾಡಿ, ನೀವು ಸಮಿತಿನಲ್ಲಿ ಇಂತಿಂಥವ್ರು ಇರಲಿ, ಬೇಕಿದ್ರೆ ಪ್ರಧಾನಿ ಇರಲಿ ಅದರಲ್ಲಿ, ಅನಂತಕುಮಾರ್ ಇರಲಿ ಅದರಲ್ಲಿ, ವೆಂಕಯ್ಯ ನಾಯ್ಡು ಇರಲಿ ಅದರಲ್ಲಿ. ಸೊ ಎಲ್ಲಾದರೂ ಅಕ್ರಮ ಗಣಿಗಾರಿಕೆಗೆ ಏನಾದರೂ ಕುಮ್ಮಕ್ಕು ಕೊಟ್ಟಿರುವಂಥದ್ದು ಇದೆಯಾ, ಅದು ನಿಮಗೂ ಗೊತ್ತಾಗಲಿ. ನಾವು ಕೇಳಿದೀವಿ ಅವರಿಗೆ, ಯಾಕೆ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಅಂತ. ಅಂದರೆ ಪಕ್ಷದ ನಾಯಕರಿಗೆ ವರಿಷ್ಠರಿಗೆ ಅರಿವಾಗಬೇಕು ಅಂತ ಮಾಡ್ತಾ ಇದ್ದೀನಿ ನಾನು, ಅವ್ರಿಗೂ ಗೊತ್ತಾಗಲಿ ಇಲ್ಲೇನೂ ಆಗಿಲ್ಲ ಅಂತ. ಅಂದರೆ ಇಲ್ಲಿ ತನಕ ಪಕ್ಷದ ವರಿಷ್ಠರು ಕಣ್ಮುಚ್ಚಿಕೊಂಡಿದ್ರು, ಇಲ್ಲಿ ತನಕ ಗೊತ್ತಾಗಿಲ್ಲ. ಇನ್ನೊಂದು ಅನುಮಾನ ಬರುವಂಥದ್ದೇನು ಅಂದರೆ, ಈ ರೀತಿಯ ಸಮಿತಿಗಳನ್ನು ರಚಿಸೋ ಮುಖಾಂತರ ಎಲ್ಲೋ ಒಂದು ಕಡೆಗೆ ನಾಳೆ ಲೋಕಾಯುಕ್ತ ವರದಿಯನ್ನು ಮೂಲೆ ಗುಂಪು ಮಾಡುವಂಥ ಹುನ್ನಾರ ಇದರಲ್ಲಿ ಇದೆಯೇನೋ ಅನ್ನುವಂಥದ್ದು. ಇಲ್ಲ, ಅದೆಲ್ಲ ಪ್ರಶ್ನೆ. ಪ್ರಧಾನಮಂತ್ರಿಗಳಿಗೊಂದು ಪತ್ರ ಬರೆದ್ರೆ ಒಂದು ಇಶ್ಯೂ ಮೇಲೆ, ಟೆಲಿಫೋನ್ ಕದ್ದಾಲಿಕೆ ಮೇಲೆ. ಎರಡನೇದು, ಒಂದು ರಾಷ್ಟ್ರೀಯ ಪಕ್ಷ ತನ್ನ ನಾಯಕತ್ವಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಸಂಗತಿಗಳನ್ನ, ನೈಜ ಅಂಶಗಳನ್ನ ತಿಳಿಸ್ಬೇಕಂತ ಹೊಣೆಗಾರಿಕೆ ಅವರಿಗಿರುತ್ತೆ. ಅದು ಸಂಘಟನಾತ್ಮಕ ಆಗಿದ್ದು ವಿತಿನ್ ದಿ ಪಾರ್ಟಿ. ಆ ತನಿಖಾ ಸಮಿತಿಯಿಂದ ಈ ತನಿಖಾ ಸಮಿತಿಗೆಲ್ಲೂ ಅಡಚಣೆ ಬರುವಂಥದ್ದಿಲ್ಲ. ಅದರಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಬರೆದಿದ್ದಾರೆ, ನನ್ನ ಮೇಲೆ ನಿಮಗೆ ಆ ಥರದ ಸಂಶಯ ಇದ್ದರೆ ಒಂದು ಈ ಥರ ಸಮಿತಿ ಮಾಡಿ ಅವರು ತನಿಖೆಯನ್ನು ಮಾಡಲಿ ಅನ್ನೋಂಥ ಮಾತು ಹೇಳಿದ್ದಾರೆ. ಅದು ಮಾಡೋದ್ರಿಂದ ಇದೇನೋ ಮೂಲೆ ಗುಂಪಾಗುತ್ತೆ ಅನ್ನೋಂಥ ಈ ತಾರ್ಕಿಕತೆ ಅಷ್ಟು ಸಮಂಜಸ ಅಲ್ಲೇ ಅಲ್ಲ. ಅದು ವಿತಿನ್ ದಿ ಪಾರ್ಟಿ. ಮಂಜುನಾಥ್ರವರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ, ನಿಜ. ಅವರು ಪಕ್ಷದ ವೇದಿಕೆಯೊಳಗೆ ಹೇಳಿದರೆ ಯಡಿಯೂರಪ್ಪನವರು ಪಕ್ಷದ ನಾಯಕರು ಅಂತ ಹೇಳಿ ಅವ್ರ ಮೇಲೆ ಚಾರ್ಜ್ ಇದ್ದರೆ ಸರಿ. ಆದರೆ ಯಡಿಯೂರಪ್ಪನವರ ಸರ್ಕಾರದ ಮೇಲೆ ಇವತ್ತು ವಿರೋಧ ಪಕ್ಷಗಳೆಲ್ಲರದು ಚಾರ್ಜ್ ಇದೆ. ನಮ್ಮದು ಅಷ್ಟೇ ಅಲ್ಲ, ಸನ್ಮಾನ್ಯ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರು ಸ್ಪಷ್ಟವಾದ ಮಾತಿನಲ್ಲಿ ಹೇಳಿದ್ದಾರೆ, ಎಲ್ಲೆಲ್ಲಿಂದ ಈ ಟ್ಯಾಪಿಂಗ್ ನಡೆದಿದೆ. ಈ ಟೆಲಿಫೋನ್ ಟ್ಯಾಪಿಂಗು ಡಾಲರ್ಸ್ ಕಾಲನಿಯೊಳಗೆ ಸೆಲ್ಲರ್ ಪೋರ್ಷನ್, ಯಾರ್ದು ಮನೆ ಅದು 500 ಮಂಜುನಾಥ್ ಅವ್ರು ಹೇಳಬೇಕು. ಅವರು ವಾರಕ್ಕೆ 2 ಸಲ 3 ಸಲ ಅಲ್ಲಿ ಇದ್ದೇ ಇರ್ತಾರೆ. ಡಾಲರ್ ಕಾಲನಿ ಸೆಲ್ಲರು ಅಂದರೆ ಅದೇ. ಆಮೇಲೆ ಬಸವನಗುಡಿ, ಅದು ಎಲ್ಲಿ ಏನು ಬಸವನಗುಡಿ ಚಾಮರಾಜಪೇಟೆ, ಅದು
ಕೇಶವಕೃಪ ಮತ್ತೊಂದು ಎಲ್ಲ ಪತ್ರಿಕೆಯಲ್ಲಿ ಬಂದಿರೋದು. ನಮಗೇನು ಯಾವುದು ಸುಮ್ಮನೆ ಪಾಪ ಸೀಕ್ರೆಟ್ ಆಗಿ ಉಳಿದಿಲ್ಲ ಪತ್ರಿಕೆಯಲ್ಲಿ. ನಿಮಗೆ ಖಾತ್ರಿ ಇದ್ರೆ ಹೇಳಿ. ಅಲ್ಲ ಅದು ನಮಗ್ ಖಾತ್ರಿ ಇಲ್ಲ ಅಂತ ತಿಳ್ಕೊಳ್ಳಿ. ನಮಗ ಖಾತ್ರಿಗೊಳಿಸೋದಕ್ಕೆ ತಾವೇನ್ ಮಾಡ್ಬೇಕು? ಸನ್ಮಾನ್ಯ ಯಡಿಯೂರಪ್ಪನವರು ಅವರು CBIಗೆ ಎನ್ಕ್ವೈರಿಗೆ ಕೇಳ್ಬೇಕಾಗಿತ್ತು. ರಾಜಕಾರಣಿಗಳಿಗೆ ಒಂದೇ ಮನೆ ಇರೋದಿಲ್ಲ, ಅನೇಕ ಮನೆಗಳಿರ್ತಾವು. ಅಲ್ಲಿ ನೆಲಮನೆಗಳು ಅಂತ ಇರ್ತಾವು, ಅಂತಸ್ತಿನ ಮನೆ ಅಂತ ಇರ್ತಾವು. ಹಂಗೆಲ್ಲ ನಾವು ಹೇಳಿ ಬರೋದ್ರ ಹಂಗೆ. ನಮ್ಮ ಸೆಲ್ಲರ್ ಶಬ್ದನ ತಾವು ಅಂದ್ರೆ ಮೊಬೈಲ್ ಕರೆ ಇಲ್ಲಿಂದ ಬಂತು ಅಂದ್ರೆ ಆ ಟವರ್ ಯಾವ ಏರಿಯಾದಲ್ಲಿ ಇದೆ ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅದು ನೆಲ ಮಾಡಿನೋ ಮೇಲ್ ಮಾಡಿನೋ ಒಳ ಮಾಡಿನೋ ಹೇಳಕ್ಕಾಗಲ್ಲ ಅಂತೀರಿ. ರಂಗನಾಥ್, ಇಲ್ಲಿ ಏನಾಗಬೇಕಾಗಿತ್ತು ಅಂದ್ರೆ ಐನೂರು ಮಂಜುನಾಥರು ಹೇಳ್ದಂಗೆ ಅದು ಪಕ್ಷದ ವಿಷಯ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಉತ್ತರ ಕೊಡಬೇಕಾಗುತ್ತೆ, ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಆದ್ರಿಂದ ಅವ್ರಿಗೆ ಎಷ್ಟಾದರೂ ಕಾಳಜಿ ಇದು ತನಿಖೆ ಆಗಬೇಕು ಅಂತಿದ್ರೆ CBIಗೆ ನಾನು ರೆಫರ್ ಮಾಡ್ತೀನಿ ಅಂತ ಹೇಳಿ ಒಂದು ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೆದು ಅದನ್ನು ರಿಲೀಸ್ ಮಾಡಿದ್ರೆ ದಟ್ ವುಡ್ ಹ್ಯಾವ್ ಬಿ ಶ್ಯೂರ್ ದಟ್ ದ ಸಿನ್ಸಿರಿಟಿ ಆಫ್ ದಿ ಚೀಫ್ ಮಿನಿಸ್ಟರ್. ಅದನ್ನ ಮಾಡಲಿಲ್ಲ ಕೊಡೋದು ಅಂತಾದ್ರೆ ಅದನ್ನು ಸ್ಪಷ್ಟ ಮಾಡಿದ್ರು ಮಾಧ್ಯಮದವರು ಕೇಳಿದಾಗ. ನಾವು ದೇಶದಲ್ಲಿ ಆಸ್ ಎ ಪಾರ್ಟಿ CBI ಮೇಲೆ ನಮಗೆ ನಂಬಿಕೆ ಇಲ್ಲ, ನಾವು ಕೊಡೋದಿಲ್ಲ ಅಂತ ಮಾತನ್ನು ಕೂಡ ಅದೇ ಸಂದರ್ಭದಲ್ಲಿ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಒಂದು ಪಾರ್ಟಿಯಾಗಿ ವಿಶ್ವಾಸ ಇಲ್ಲ. ಇನ್ನೊಂದು ಹೇಳಿದ್ರು ಮಂಜುನಾಥ್, ತಾವು ಗಮನಿಸಿರಿ ಅಂತ ಅನ್ಕೋತೀರಿ ಏನು ಅಂತಂದ್ರೆ, ಯಾವ BJP ಆಳ್ವಿಕೆ ಇರುವಂತಹ ರಾಜ್ಯದಲ್ಲೂ ಕೂಡ ನಾವು CBI ನಂಬಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. ಆದರೆ ಉತ್ತರಾಂಚಲದಲ್ಲಿ ನಾನು ಜ್ಞಾಪಿಸ್ತೀನಿ ನಿಮಗೆ, ಉತ್ತರಾಂಚಲದಲ್ಲಿ ಏನು ಗಂಗೆಯ ಪರವಾಗಿ ಯಾರು ಹೋರಾಟ ಮಾಡ್ತಾ ಸನ್ಯಾಸಿ ಸತ್ತೋದ್ರು. ಸೊ ಅದರ ಆ ಸಾವಿನ ಬಗ್ಗೆ CBIಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಅಲ್ಲಿನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸೊ ಅಲ್ಲೊಂದು ಇಲ್ಲೊಂದಾ ಅದನ್ನ ನಾನು ಗಮನಿಸಿಲ್ಲ ಹಾನೆಸ್ಟ್ ಹೇಳ್ಬೇಕಂದ್ರೆ. ಆದರೆ ಈ ಟ್ಯಾಪಿಂಗಿನ ವಿಷಯಕ್ಕೆ ಬಂದಾಗ ರಂಗನಾಥ್, ಒಂದು ಸಂಗತಿಯನ್ನು ನಾವು ಲೋಕಾಯುಕ್ತರ ಬಗ್ಗೆ ಗೌರವ ಇಟ್ಟುಕೊಳ್ಳೋಣ. ಆದರೆ ಅದರಿಂದಾಗಿ ಉದ್ಭವಿಸ್ತಕ್ಕಂಥ ವಿಚಾರಗಳನ್ನ ನಾವು ಚರ್ಚೆ ಮಾಡೋದಿಲ್ಲ ಅಂದರೆ ಸುಮ್ಮನೆ ಒಂದು ರೀತಿ ಎಲ್ಲೋ ಒಂದು ಈ ಮೌಢ್ಯದ ಥರ ಗೌರವ ಕೊಡೋಕ್ಕಾಗಲ್ಲ. ಈ ಟ್ಯಾಪಿಂಗ್ ಅನ್ನೋ ಪ್ರಶ್ನೆ ಬಂತು, ಭಾಳ ಗಂಭೀರವಾದ ವಿಚಾರ ಇದು. ಟ್ಯಾಪಿಂಗ್ ಅನ್ನೋ ವಿಷಯ ಬಂದಾಗ ಸನ್ಮಾನ್ಯ ಲೋಕಾಯುಕ್ತರು ಹೇಳಿದ್ದು ಯಾವಾಗ? ಇದನ್ನು 3-4 ತಿಂಗಳು ಬಿಟ್ಟು ಈ ದೇಶದ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದು ಅಂತವ್ರು ಇಮಿಡಿಯೇಟ್ಲಿ ಅದನ್ನು ಯಾರಿಗೆ ರೆಫರ್ ಮಾಡಬೇಕಾಗಿತ್ತು, ಏನು ಕ್ರಮ ತೊಗೊಳ್ಬೇಕಾಗಿತ್ತು, ಆ ಕೆಲಸವನ್ನು ಮಾಡಲೇ ಇಲ್ಲ. ಯಾವುದೋ ಸಂದರ್ಭದಲ್ಲಿ ಅದನ್ನು ಪ್ರಕಟ ಮಾಡಿದಾಗ ಆ ಉದ್ದೇಶ ಎಲ್ಲ ಒಂದು ಕಡೆ ಕ್ವಶನ್ ಮಾರ್ಕ್ ಆಗುತ್ತೆ. ಎರಡನೇದು, ಅವರು ಆ ಥರ ಕಾನೂನನ್ನು ಲೋಕಾಯುಕ್ತ ಸುಳ್ಳು ಹೇಳಿರ್ಬೋದು ಅಂತ ಇಲ್ಲ, ನನ್ನ ಮಾತು ಪೂರ್ತಿ ಕೇಳ್ತಾವೆ, ನಾನು ಏನು ಹೇಳಕ್ಕೆ ಹೊರಟಿಂದ ಅರ್ಥ ಆಗ್ತದೆ. ಎರಡನೇದು, ಕಾನೂನಿನ ವಿಚಾರ ಮಾತಾಡ್ತಕ್ಕಂಥ ಒಬ್ಬ ಜಡ್ಜ್, ಒಬ್ಬ ಆಯುಕ್ತರು, ಕಾನೂನು ಯಾವ್ಯಾವ ತಪ್ಪಾಗಿದೆ ಅಂತ ಹೇಳಕ್ಕೆ ಹೊರಟಂಥವ್ರು ಒಂದು ಪ್ರೈವೇಟ್ ಏಜೆನ್ಸಿಯನ್ನು ನೇಮಕ ಮಾಡಿ ಅದ್ರ ಮೂಲಕ ತನಿಖೆ ಮಾಡಿದೆ ಅನ್ನೋದು ಕೂಡ ಕಾನೂನು ಬಾಹಿರ. ಅವ್ರಿಗೆ ಆ ಥರದ ಯಾವುದೇ ಅಧಿಕಾರಗಳಿಲ್ಲ, ಆ ಥರ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಟ್ಯಾಪಿಂಗಲ್ಲಿ ಇನ್ನೊಂದು ರೀತಿಯ ಟ್ಯಾಪಿಂಗನ್ನು ಇವರೊಂದು ವ್ಯವಸ್ಥೆಗೊಳಿಸಿದ್ರು, ಚೆಕಿಂಗ್ ಅಂತ. ಮೂರನೇ ಸಂಗತಿ, ಟೆಲಿಫೋನಿಂದನೇ ಟ್ಯಾಪಿಂಗ್ ಆಗಿದೆ ಅನ್ನೋಂಥದ್ದು ಲೋಕಾಯುಕ್ತರ ಮಾತನ್ನು ನಂಬೋದಾದರೆ, ಹಾಗಾದರೆ ಈ ವರದಿಯನ್ನು ಅಷ್ಟೊಂದು ದೀರ್ಘವಾಗಿ ಇಷ್ಟು ಇಂಪಾರ್ಟೆಂಟ್ನ ಯಾರಿಗೆ ವರದಿ ಮಾಡ್ತಾ ಇದ್ರು ಫೋನ್ನಲ್ಲಿ ಅವರು? ಯಾವುದೋ ಹೌದು, ಲೋಕಾಯುಕ್ತರು ಯಾರಿಗೆ ವರದಿ ಮಾಡ್ತಾ ಇದ್ರು? ಅವಾಗ ಅಧಿಕಾರಿಗಳ ಜೊತೆ ಮಾತುಕತೆ, ಅಧಿಕಾರಿಗಳದ್ದೇ ಆಗಲಿ, ಇಷ್ಟು ವರದಿ ಸೋರಿಕೆ ಆಗುವ ಅಧಿಕಾರಿಗಳು ದಿನ ಸೇರ್ತಾ ಇದ್ದಾರೆ, ಸಮಾಲೋಚನೆ ಆಗ್ತಾ ಇದೆ, 4 ತಂಡಗಳಾಗಿ ವರದಿ ತರ್ತಾ ಇದ್ದಾರೆ, ಅದನ್ನು ಕಂಪೆಲಿಂಗ್ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಈಗ ಸೋರಿಕೆ ಆಯಿತು ಅನ್ನೋಂಥ ಇಂಪಾರ್ಟೆಂಟ್ ಪಾಯಿಂಟ್ ಇದೆಯಲ್ಲ, ನನ್ನ ಪ್ರಶ್ನೆ ಇದೆ, ನೈಜ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಲೋಕಾಯುಕ್ತರು ಕೊಡಬೇಕಾಗುತ್ತೆ. ನಾವು ಯಾರಿಗೆ, ತಮ್ಮ ಮೇಲ್ಪಟ್ಟವ್ರಿಗೆ ಯಾರಿಗೆ ವರದಿ ಮಾಡ್ತಾ ಇದ್ರಿ ಅನ್ನೋಂಥ ಪ್ರಶ್ನೆ. ಎರಡನೇದು, ಮತ್ತೆ ಮೇಲ್ಪಟ್ಟವ್ರಿಗೆ ವರದಿ ಮಾಡಬೇಕು, ಅಲ್ಲ ಯಾರು ಮೇಲ್ಪಟ್ಟವ್ರು ಅಂತ ಗೊತ್ತಾಗಬೇಕು. ಇವ್ರಿಗಿಂತ ಒಂದು ನನ್ನ ಪ್ರಶ್ನೆ ಮಾತಾಡ್ಬಿಡ್ತೀನಿ. ಎರಡನೇದು, ಸೋರಿಕೆ ಬರೀ ಫೋನಲ್ಲಿ ಮಾತ್ರ ಆಗಿಲ್ಲ, ತಾವು ಗಮನಿಸ್ಬೇಕು, ನಮ್ಮ ಹಿರಿಯರು ಕೂಡ ಗಮನಿಸ್ಬೇಕು. ಇನ್ನೂ ವರದಿ ಕೊಡೋಕ್ಕಿಂತ ಮುಂಚೆ ಇವರು 668 ಜನ ಇರ್ತಾರೆ, ಇರ್ತಾರೆ. ಸೋರಿಕೆಯನ್ನು ಬಾಯಿ ಬಿಗಿ ಹಿಡಿಲಾರದೆ ಅಲ್ಲೇ ಬಂತು. ಅದಾದಮೇಲೆ ಮೊನ್ನೆ ಪತ್ರಿಕೆಯಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂತು, SM ಕೃಷ್ಣ ಅವ್ರದ್ದಿದೆ, ಇವರೇ ವಾಲಂಟ್ರಿ ಬಂದು 4 ದಿನದಲ್ಲಿ ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಮಾಧ್ಯಮದ ಬಂದು SM ಕೃಷ್ಣ ಅವ್ರದ್ದಿಲ್ಲ, ಧರ್ಮಸಿಂಗ್, ನೀವು ಏನಿದೆ ಏನಿಲ್ಲ ಅನ್ನೋಂಥದ್ದನ್ನು ಒಂದು ಹಂತದಲ್ಲಿ ಸೋರಿಕೆ ಆಗಿದೆ ಅಂತ ನೀವು ಹೇಳಿದ್ರಿ, ಬೇರೆ ಕಡೆಯಿಂದ ಆಗಿದೆ ಅಂತ ಇಟ್ಕೊಂಡ್ರು ಕೂಡ ಸೋರಿಕೆ ಇನ್ನೊಂದು ಮುಖ ಇದೆಯಲ್ಲ. ಯಾಕೆ ವರದಿ ಕೊಡೋ 4 ದಿನ ಮುಂಚೆನೇ ಈ ಡಿಫೆನ್ಸ್ ಯಾಕೆ? ಹಾಗಾದ್ರೆ ಯಾರನ್ನೋ ತೃಪ್ತಿಗೊಳಿಸಕ್ಕೆ ಹೊರಟು ಬಿಟ್ಟಿದ್ದೀರ್ನೋ, ಯಾರಿಗೋ ಸಮಾಧಾನ ಮಾಡಕ್ಕೆ ಹೊರಟಿದ್ದೀರ್ನೋ, ಯಾರೋ ಗೊಂದಲಕ್ಕೊಳಗಾಗಬಾರ್ದು, ಗಾಬರಿ ಆಗಬಾರ್ದು ಸಂದೇಶ ಕೊಡಕ್ಕೆ ಹೊರಟಿದ್ದಾರಾ ಅಂತ ಅನಿಸ್ಬೇಕಾದ್ರೆ, ಒಂದು ವಿಷಯವನ್ನು ಚರ್ಚೆ ಮಾಡುವಾಗ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಲೋಕಾಯುಕ್ತರ ಬಗ್ಗೆ ಇಟ್ಕೊಂಡು, ಅದೇ ರೀತಿ ಇವ್ರದ್ದು ಹೇಳಿ ಧನಂಜಯ್ 7 ತಿಂಗಳ ಕೆಳಗೆ ಸುಮ್ಮನಿದ್ದು
8ನೇ ತಿಂಗಳಾಗಿ ಯಾಕೆ ಬಿಡ್ತೀರಿ? ಯಾಕೆ ಕಾಲಕ್ಕೆ ಕಾಯ್ತಾ ಇದ್ದೀರಿ? ಯಾಕೆ ಕಾನೂನು ಕ್ರಮ? ಕಾನೂನನ್ನೇ ಮಾತನಾಡುವಂತ ವ್ಯಕ್ತಿ ಮತ್ತು ಸಂಸ್ಥೆ ಆಯಾ ಸಂದರ್ಭದಲ್ಲಿ ಕಾನೂನಿನ ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ? ಯಾಕೆ ಕೈಗೊಳ್ಳಿಲ್ಲ? ಹಾಗಿದ್ದ ಮೇಲೆ ಕಾನೂನು ಮಾತಾಡುವಂತ ನೈತಿಕ ನೆಲೆಗಟ್ಟು ಎಲ್ಲಿ ಉಳಿಯುತ್ತೆ? ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.